ಸ್ನೇಹಿತರೆ ನಮಸ್ತೆ. ನೋಡಿ, ಈಗ ಒಂದು ವಿಡಿಯೋ ಹಾಕ್ತೀನಿ ರ್ಯಾಪಿಡೋದು. ಇದನ್ನು ಒಂಚೂರು ನೋಡ್ಕೊಂಡು ಬನ್ನಿ, ಆಮೇಲೆ ಉಳಿದಿದ್ದನ್ನು ಮಾತಾಡ್ತೀನಿ. ರ್ಯಾಪಿಡೋ ನಿಮಗಾಗಿ ಒಂದು ಅದ್ಭುತ ಆಫರ್ ತಂದಿದೆ. ಈಗ ಪ್ರತಿ ಕಿಲೋಮೀಟರ್ಗೆ ಖಚಿತ 24 ರೂಪಾಯಿ ಆದಾಯ ಗಳಿಸಿ 4 ರೈಡ್ಸ್ ಪೂರ್ಣಗೊಳಿಸಿ ಮತ್ತು ಆ ದಿನದ ಎಲ್ಲಾ ರೈಡ್ಸ್ಗಳಿಗೆ ಈ ಆದಾಯವನ್ನು ಅನ್ಲಾಕ್ ಮಾಡಿ. ಉದಾಹರಣೆಗೆ, ಒಂದು ದಿನದಲ್ಲಿ ನೀವು 10 ರೈಡ್ಸ್ ಪೂರ್ಣಗೊಳಿಸಿ 100 ಕಿಲೋಮೀಟರ್ ಕ್ರಮಿಸಿದರೆ ನಿಮಗೆ ಖಚಿತ 2400 ರೂಪಾಯಿ ಆದಾಯ ಸಿಗುತ್ತದೆ. ನಿಮ್ಮ ಒಟ್ಟು ಆದಾಯ 2400 ರೂಪಾಯಿಗಿಂತ ಕಡಿಮೆ ಇದ್ದರೆ ಉಳಿದ ಮೊತ್ತವನ್ನು ರ್ಯಾಪಿಡೋ ನಿಮ್ಮ ವಾಲೆಟ್ಗೆ ಜಮಾ ಮಾಡುತ್ತದೆ. ಹಿಂದೆ ಆನ್ಲೈನ್ಗೆ ಬನ್ನಿ ಮತ್ತು ಹೆಚ್ಚು ಸಂಪಾದಿಸಿ. ನೋಡ್ಕೊಂಬಂದ್ರಲ್ಲ, ಒಂದಷ್ಟು ಜನ ಕಸ್ಟಮರ್ಗಳು ನನಗೆ ವಿಡಿಯೋದಲ್ಲಿ ಕಮೆಂಟನ್ನು ಹಾಕ್ತಿದ್ರು. ನೀವು ರ್ಯಾಪಿಡೋ ಕಂಪ್ನಿನಲ್ಲಿ ಬುಕ್ಕಿಂಗ್ನ ತಗೊಂಡಿದ್ದೀರಾ, ಅಲ್ಲಿ ಎಷ್ಟು ಅಮೌಂಟನ್ನು ಕೊಡ್ತಾರೋ ಅಷ್ಟನ್ನೇ ನೀವು ತೊಗೊಂಡೋಗಿ ಎಕ್ಸ್ಟ್ರಾ ದುಡ್ಡು ಯಾಕೆ ಹೇಳ್ತೀರಾ ಅಂತ. ಇದೇ ಸಂದರ್ಭದಲ್ಲಿ ನಾನು ರ್ಯಾಪಿಡೋ ಆಫೀಸ್ಗೆ ಹೋಗಿ ನಂದೊಂದು ಬೇಡಿಕೆ ಇಟ್ಟಿದ್ದೆ. ನೀವೆಲ್ಲರೂ ನೋಡಿರ್ತೀರ, ಪೊಲೀಸ್ ಸ್ಟೇಷನ್ದು ಪೊಲೀಸ್ನವ್ರನ್ನ ಕೂಡ ಕರ್ಕೊಂಡು ಆಫೀಸ್ ಒಳಗಡೆ ಹೋಗಿ ಅಲ್ಲಿ ಒಂದಷ್ಟು ಪ್ರಶ್ನೆ ಮಾಡಿರ್ತೀನಿ. ಅದರಲ್ಲಿ ಇದು ಕೂಡ ಒಂದು ಪ್ರಶ್ನೆ ಆಗಿರ್ತದೆ. ನೋಡಪ್ಪ, ಕಸ್ಟಮರ್ ಹತ್ರ ನೀನು ಎಷ್ಟಾದರೂ ತಗೋ, ನೀನು ಕಡಿಮೆ ತಗೊಂತೀಯ, ನಿನ್ನ ಇಷ್ಟ, ನೀನು ಕೊಟ್ಕೋ, ಏನಾರು ನಿನ್ನ ಹೆಸರು ಮಾಡ್ಕೊಂತೀಯ ಮಾಡ್ಕೋ, ಆದರೆ ನನಗೆ ಸರ್ಕಾರದಿಂದ ಬರಬೇಕಾಗಿರುವಂಥ ಹಣನ ನನಗೆ ಕೊಡಪ್ಪ, ನೀನು ನಿನ್ನ ಕಡೆಯಿಂದ ನಮಗೆ ಕೊಡು ಅಂತ ಕೇಳಿದ್ವಿ. ಸೊ ಈಗ ಇದು ಈ ವಿಡಿಯೋದಲ್ಲಿ ನಿಮ್ಗೆಲ್ರಿಗೂ ಅರ್ಥ ಆಗಿರೋಂಗೆ ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ದಿನದ 24 ಗಂಟೆ, ಅಂದರೆ ಅಲ್ಲಿ ಎಲ್ಲೂ ಕೂಡ ಟೈಮಿಂಗ್ಸ್ ಹೇಳಿಲ್ಲ ನಿಮ್ಗೆ ಅವರು, ಓಕೆನಾ. ಕೆಲವೊಂದು ಮೆಸೇಜು ಕೂಡ ಕೆಲವ್ರಿಗೆ ಬಂದಿದೆ, ಕೆಲವ್ರಿಗೆ ಬಂದಿಲ್ಲ, ಬಟ್ ಎಲ್ಲರಿಗೂ ಇದು 24 ರೂಪಾಯಿ ಅವರು ಕೊಡ್ತಾ ಇದ್ದಾರೆ. ನಾನು ಕೂಡ ಅದನ್ನು ಪರೀಕ್ಷೆ ಮಾಡೋದಕ್ಕೆ ಡ್ಯೂಟಿ ಮಾಡಿದೆ. ಮಿನಿಮಮ್ 4 ಡ್ಯೂಟಿ ಮಾಡಿರಬೇಕು, ಅಂದರೆ 24 ಗಂಟೆನಲ್ಲಿ 12 ಗಂಟೆಯಿಂದ ರಾತ್ರಿ 11:59ವರೆಗೂ ಮಿನಿಮಮ್ 4 ಬುಕ್ಕಿಂಗ್ ಆಗಿರಬೇಕು. ಅದ್ರ ಮೇಲೆ ನೀವು ಎಷ್ಟೇ ಬುಕ್ಕಿಂಗ್ ಮಾಡಿದ್ರು ಅಥವಾ 4 ಬುಕ್ಕಿಂಗ್ ಒಳಗಡೆ ಕಿಲೋಮೀಟ್ರು 100 ಕಿಲೋಮೀಟ್ರ್ ಓಡಿರುತ್ತೆ ಅಂತ ಇಟ್ಕೊಳ್ಳಿ. ಆ 100 ಕಿಲೋಮೀಟ್ರಿಗೆ 2400 ರೂಪಾಯಿ ದುಡ್ಡು ಬರಬೇಕು. ಅವನು ಓವರ್ ಆಲ್ ಬಿಲ್ಲು ಕಸ್ಟಮರ್ ಕಡೆಯಿಂದ ಬರೀ 400 ತಗೊಂಡಿದ್ರು ಉಳಿದಿದ್ದ ದುಡ್ಡನ್ನ ನಿಮಗೆ ಅವರು ಸೇರಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು ಸತ್ಯ, ಕೊಡ್ತಾರೆ. ಇಲ್ಲಿ ಈ ಟ್ರಾಫಿಕಲ್ಲಿ, ನಾನ್ ಟ್ರಾಫಿಕಲ್ಲಿ ಎಲ್ಲ ಕಡೆನೂ ಗಾಡಿ ಓಡಿಸ್ಕೊಂಡು ಡ್ರೈವರ್ಗಳಿಗೆ ಕಸ್ಟಮರ್ ಕಡೆಯಿಂದ ಟ್ರಾಫಿಕಲ್ಲಿ ಜಾಸ್ತಿ ಸಿಕ್ಕಿರುತ್ತೆ, ನಾನ್ ಟ್ರಾಫಿಕಲ್ಲಿ ಕಡಿಮೆ ಕೊಟ್ಟಿರ್ತಾನೆ. ಆದರೆ ದಿನದ ಅಂತ್ಯದಲ್ಲಿ ಏನು ಡ್ರೈವರ್ಗಳು ಎಲ್ಲ ಕಡೆ ಹೋದ್ರೂ ಗಲಾಟೆ, ಈಗ ನಾವೆಲ್ಲ ಏನು ಮೀಟರ್ ಟ್ಯಾಕ್ಸಿ ಹಾಕೊಂಡು ನಮ್ಗೆ 24 ರೂಪಾಯಿ ಕೊಡಿ ಅಂತ ಗಲಾಟೆ ಮಾಡ್ತಿದ್ವಿ, ಇದನ್ನು ಅವರು ಪರಿಗಣಿಸಿದ್ರು, ಅಂದರೆ ಲೆಕ್ಕಾಚಾರ ಹಾಕಿದ್ರು. ಎಲ್ಲ ಡ್ರೈವರ್ಗಳು ಇದೇ ಥರನೇ ಕೇಳ್ತಿದ್ರಿಂದ ನಮಗೆ ಸರ್ಕಾರದ ರೇಟು 24 ರೂಪಾಯಿ ಬರಬೇಕು, ಇವರು ಕೊಡ್ತಾ ಇಲ್ಲ ಅಂತೇಳಿ ಬೈತಾ ಕಸ್ಟಮರ್ಗಳಿಗೆ ಒಂದಷ್ಟು ಜನ ಗಲಾಟೆ ಮಾಡ್ಕೊಂಡು ದುಡ್ಡು ಇಸ್ಕೊಂಡಿದ್ದಾರೆ, ಇನ್ನೊಂದಷ್ಟು ಜನ ಪೊಲೀಸ್ ಸ್ಟೇಷನ್ಗೆ ಹೋಗಿ ದುಡ್ಡು ತೊಗೊಂಡಿದ್ದಾರೆ. ಆಬ್ವಿಯಸ್ಲಿ ನಂದು ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸರು ಎದುರುಗಡೆನೇ ದುಡ್ಡು ತಗೊಂಡಿದ್ದೀನಿ. ಅದ್ರ ಸಂಬಂಧ ಒಂದು ಕೇಸು ಕೂಡ ಆಗಿದೆ. ಆ ಕೇಸ್ಗೆ ಪ್ರತ್ಯುತ್ತರ ಆಮೇಲೆ ಕೊಡ್ತೀನಿ, ಅದ್ರ ಮುಂದೆ ಹೇಳ್ತೀನಿ. ಬಟ್ ಈಗ ನಮ್ಮ ಗೆಲುವು, ನಾವು ಒಬ್ಬರೇ ಹೋರಾಟ ಮಾಡಲಿ ಅಥವಾ ಒಬ್ಬರೇ ನಾವು ಏನು ಮಾಹಿತಿನ ಕೊಡ್ತೀವಿ, ಈ ಸೋಷಿಯಲ್ ಮೀಡಿಯಾ ಅನ್ನೋದು ಭಾಳ ಸ್ಟ್ರಾಂಗ್ ಆಗಿದೆ. ಇದನ್ನು ಬಳಸ್ಕೊಂಡು ನಾವಿವತ್ತು ಒಂದು ಗೆಲುವನ್ನು ಪಡೆದಿದ್ದೀವಿ ಅಂತಲೇ ಹೇಳ್ಬೋದು. ನಾವೇನು ಈ ರ್ಯಾಪಿಡೋ ಸಂಸ್ಥೆಗೆ ಹೋಗಿ ನೀವು ಕೈಯಿಂದ ಕೊಡಿ ನಮಗೆ ಅಂತ ಹೇಳಿದ್ವಿ, ಅದನ್ನು ಈಗ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅವ್ರು ಎಷ್ಟು ದಿನ ಇದನ್ನು ಕೊಡ್ತಾರೋ ಏನೋ ಗೊತ್ತಿಲ್ಲ. ನಾನು ಮುಂದೊಂದು ದಿನ ಆಫೀಸ್ಗೆ ಹೋಗಿ ನೇರವಾಗಿ ಪ್ರಶ್ನೆ ಮಾಡ್ತೀನಿ. ಈ ಹಿಂದೆ ಒಂದ್ಸಲ ಹೋಗಿದ್ದೆ, ಆದರೆ ಅವರು ನನಗೆ ಅವಾಗಿನ ನೋಟಿಫಿಕೇಶನ್ನು ನನ್ನ ಮೊಬೈಲಿಗೆ ಬಂದಿರಲಿಲ್ಲ, ಬೇರೆಯವ್ರ ಮೊಬೈಲಲ್ಲಿ ಬಂದಿತ್ತು. ಅವ್ರ ಮೊಬೈಲಲ್ಲಿ ಟಚ್ ಮಾಡಿದ್ರೆ ಪ್ಲೇ ಆಗ್ತಾ ಇರಲಿಲ್ಲ ವಿಡಿಯೋ. ಇವಾಗ ನಾನು ಸ್ಕ್ರೀನ್ ವಿಡಿಯೋ ಮಾಡಿ ಹಾಕಿದ್ನಲ್ಲ, ಅದ್ರ ನೋಡಿದ್ರಲ್ಲ, ಅದರ ಟಚ್ ಮಾಡಿದ್ರೆ ಪ್ಲೇ ಆಗ್ತಿರ್ಲಿಲ್ಲ. ಆಮೇಲೆ ನನಗೆ ನೋಟಿಫಿಕೇಶನ್ ಬಂದಾಗ ನಾನು ಅದನ್ನು ಚೆಕ್ ಮಾಡಿದಾಗ ಎಲ್ಲ ಥರನೂ ಚೆಕ್ ಮಾಡಿದೆ, ಅವಾಗ ಪ್ಲೇ ಆಯಿತು. ಸೊ ಆ ವಿಚಾರವಾಗಿ ನಾನು ಪ್ಲೇ ಆಗ್ತಿರ್ಲಿಲ್ಲಲ್ಲ, ಆ ಸಂದರ್ಭದಲ್ಲಿ ನಾನು ಹೋಗಿ ಕೇಳಿದಾಗ ರ್ಯಾಪಿಡೋ ಸಂಸ್ಥೆಯವರು ಸರ್ ಅದ್ರ ಮೇಲೆ ಟಚ್ ಮಾಡಿ ಪ್ಲೇ ಆಗುತ್ತೆ ಅಂತ ಅಂದಿದ್ರು. ಸರಿ ಆಯಿತು, ನಾನು ಅದನ್ನು ಚೆಕ್ ಮಾಡಿ ನಿಮಗೆ ತಿಳಿಸ್ತೀನಿ ಅಂತ ಹೇಳಿದ್ದೆ ಅವ್ರಿಗೆ. ಸೊ ಖಂಡಿತ ಸದ್ಯದಲ್ಲೇ ಆಫೀಸ್ ಹತ್ರ ಹೋಗಿ ಇದು ಇನ್ನೂ ಎಷ್ಟು ದಿನ ಇರುತ್ತೆ ಅನ್ನೋದು ನಮ್ದೊಂದು ಕ್ವಶನ್ ಆಗುತ್ತೆ. ಒಂದು ವೇಳೆ ಅವರು ಲೈಫ್ ಟೈಮ್ ಪೂರ್ತಿ ಅದೇ ಥರ ಕೊಡ್ತಾರೆ ಅಂದರೆ ಖಂಡಿತವಾಗಿ ಕಣ್ಣು ಮುಚ್ಕೊಂಡು ನೀವು ಯಾವುದೇ ಆತಂಕ ಬೇಡ, ಕಸ್ಟಮರ್ಗಳ ಹತ್ರ ಗಲಾಟೆಗಳು ಬೇಡ, ಅವ್ರು ಎಷ್ಟಾದರೂ ಕೊಟ್ಕೊಳ್ಳಿ. ನೀವು ನೆಮ್ಮದಿಯಾಗಿ ಒಳ್ಳೆ ಸರ್ವಿಸ್ ಕೊಟ್ಟು ಗಾಡಿ ಕ್ಲೀನಾಗಿ ಇಟ್ಕೊಂಡು ನೀವು ಕ್ಲೀನಾಗಿದ್ದು ಸರ್ವಿಸ್ನ ಕೊಟ್ಟು ನಿಮ್ಮ ಸಂಸಾರನ ನೀವು ಚೆನ್ನಾಗಿ ಸಾಕೋದಕ್ಕೆ ಒಂದು ಒಳ್ಳೆ ಸಂಪಾದನೆ ಆಗುತ್ತೆ, ಮಾಡ್ಕೊಳ್ಳಿ ಸರ್. ಒಂದಷ್ಟು ಜನ ಹೇಳ್ಬೋದು, ನೀವು ಅದನ್ನು ಅನ್ಇನ್ಸ್ಟಾಲ್ ಮಾಡಬೇಕು ರ್ಯಾಪಿಡೋ ಹಂಗೆ ಹಿಂಗೆ ಅಂತ. ನಮ್ಗೆ ಅದು ಬೇಕಾಗಿಲ್ಲ ಸರ್. ನಾನು ಅನ್ಇನ್ಸ್ಟಾಲ್ ಮಾಡಿದ್ರು ಇನ್ನೊಬ್ಬ ಓಡಿಸ್ತಾ ಇರ್ತಾನೆ. ಯಾಕಂದರೆ ಜೀವನ ಕಷ್ಟ ಇದೆ. ಯಾರು ನಾನಾಗಲಿ ನಾವು ಅನ್ಇನ್ಸ್ಟಾಲ್ ಮಾಡು ಅಂತ ನಾನು ಹೇಳಿದ್ರು ನಾನೇನು ತಂದ್ಕೊಡಲ್ಲ, ಬೇರೆ ಯಾರು ಹೇಳಿದ್ರು ತಂದ್ಕೊಡಲ್ಲ.
ಹೇಳ್ದವ್ರೇನೆ ಹಿಂದ್ಗಡೆ ಗಾಡಿ ಓಡಿಸ್ತಾ ಇರ್ತಾರೆ. ಅದು ನಿಮಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಾನು ಹೇಳೋದಿಷ್ಟೇ, ದುಡಿಮೆಗೆ ಅಂತೇಳಿ ಅವಕಾಶ ಇರೋದು ಎಲ್ಲಿದೆಯೋ ನ್ಯಾಯಬದ್ಧವಾಗಿ ಅಲ್ಲಿ ದುಡಿಯೋದಕ್ಕೆ ನೀವು ಮುಂದಾಗಿ. ಯಾಕಂದರೆ ಅವನು ಒಂದು ಸಂಸ್ಥೆನ ಕಟ್ಕೊಂಡಿರ್ತಾನೆ, ಕಟ್ಕೊಂಡಾದ್ಮೇಲೆ ನಮಗೆ ಅನುಕೂಲ ಆಗಲಿ ಅಂತೇಳಿ ಒಂದು ವ್ಯವಸ್ಥೆನ ಮಾಡಿದ್ದಾನೆ ಅಂದಾಗ ಅದಕ್ಕೆ ತಕ್ಕಂಥ ದುಡ್ಡು, ಈಗ 20,000 ರೂಪಾಯಿ ಅರ್ನಿಂಗ್ ಮಾಡಬೇಕು ಅಂದರೆ ನಾವು ಅವನಿಗೆ 1,000 ರೂಪಾಯಿ ಕಟ್ಟಬೇಕು, ಕಟ್ಟೋಣ, ಏನು ತೊಂದರೆ ಏನಿಲ್ಲ. ಬಟ್ ಇಲ್ಲಿ ನಮ್ಮ ಬಯಕೆ ಏನಾಗಿತ್ತು, ಸರ್ಕಾರದ ದರ 24 ರೂಪಾಯಿ ಬರಬೇಕು, ನಾನು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆ್ಯಕ್ಚುಲಾಗಿ ಹಿಂದೆನೂ ಇವ್ರ ಲೆಕ್ಕಾಚಾರ ಹೆಂಗಿತ್ತು ಅಂದರೆ, ಬೆಳಗ್ಗೆಯಿಂದ ರಾತ್ರಿವರೆಗೂ ಪೂರ್ತಿ ಡ್ಯೂಟಿನ ಮಾಡಿದಾಗ ಆ ಎಲ್ಲ ಡ್ಯೂಟಿಗಳಿಗೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ಓವರ್ ಆಲ್ 24 ರೂಪೀಸು ಪರ್ ಕಿಲೋಮೀಟ್ರ್ ಬರ್ತಿತ್ತು. ಆದರೆ ನಾನು ಯಾಕೆ ಅದನ್ನು ಪರ್ಟಿಕ್ಯುಲರ್ ಆಗಿ ನೀವು ಉಳಿದಿದ್ದ ದುಡ್ಡನ್ನ ಕೊಡಿ ಅಂತ ಕೇಳಿದೆ ಅಂದರೆ, ಒಂದಷ್ಟು ಜನ ಪೀಕ್ ಅವರು ನಾನ್ ಪೀಕ್ ಅವರು ಅಂದರೆ, ಉದಾಹರಣೆಗೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕಂಟಿನ್ಯೂ ಡ್ಯೂಟಿ ಮಾಡಿದ್ರೆ ಅಲ್ಲಿ ಪೀಕ್ ಅವರು ಬರುತ್ತೆ, ನಾನ್ ಪೀಕ್ ಅವರು ಬರುತ್ತೆ. ಪೀಕ್ ಅವರಲ್ಲಿ ಜಾಸ್ತಿ ಕೊಟ್ಟಿರ್ತಾನೆ, ನಾನ್ ಪೀಕ್ ಅವರಲ್ಲಿ ಕಡಿಮೆ ಕೊಟ್ಟಿರ್ತಾನೆ. ಸೊ ಕಷ್ಟ ಸುಖ ಎರಡನ್ನೂ ಅನುಭವಿಸಿದಾಗ ಏನೇ ಕಷ್ಟದಲ್ಲಿ ಅನುಭವಿಸಿದವನಿಗೂ ಒಂದೇ ದುಡ್ಡು, ಸುಖದಲ್ಲಿ ಅಂದರೆ ಟ್ರಾಫಿಕ್ ಇಲ್ಲದೆ ಇರುವಾಗ ಓಡಿಸೋವರೆಗೂ ಒಂದೇ ದುಡ್ಡು ಅಂತೇಳಿ, ಅಂದರೆ ಸಾರಿ ಕಡಿಮೆ ದುಡ್ಡು ಅನ್ನೋ ಥರದಲ್ಲಿ ಬಂದಿತ್ತು. ಈಗ ನಮ್ಮ ಆಸೆ ಏನಾಯಿತು ಅಂದರೆ, ಎಕ್ಸಾಂಪಲ್ಗೆ ಅವನು ಆ ರೀತಿಯಾಗಿ ಮಾಡಿದ್ರೆ ನಾನೊಂದು ಬುದ್ಧಿವಂತಿಕೆಯಿಂದ ನಿಮ್ಗೆ ಏನು ಹೇಳ್ಕೊಡ್ತೀನಿ ಅಂದರೆ, ನಾನ್ ಪೀಕ್ ಅವರಲ್ಲಿ ಅಂದರೆ ರಾತ್ರಿ 12 ಗಂಟೆ 1 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ ಒಳಗಡೆ ಹೊಡೆಯುವಂಥ ಡ್ಯೂಟಿ ಎಲ್ಲದಕ್ಕೂ ಅವ್ನು ಸ್ಪಷ್ಟವಾಗಿ ಹೇಳಿದಾನಲ್ಲಿ, ಮಿನಿಮಮ್ 4 ಡ್ಯೂಟಿ ನೀವು ಆ ದಿನದಲ್ಲಿ ಡ್ಯೂಟಿ ಮಾಡಿರ್ಬೇಕು, ಅವಾಗ ನಿಮಗೆ 24 ರೂಪಾಯಿ ಕ್ಯಾಲ್ಕುಲೇಷನ್ ಆಗುತ್ತೆ ಅಂತ. ನೀವು ನೈಟ್ ಡ್ಯೂಟಿ ಮಾಡೋರು ಕಸ್ಟಮರ್ ಹತ್ರ ಯಾವುದೂ ಗಲಾಟೆ ಮಾಡ್ಕೊಳ್ಳೋದಂತೆ, ಡ್ಯೂಟಿ ಸ್ಟಾರ್ಟ್ ಮಾಡಿಕೊಂಡು ಎಲ್ಲಿಗಾರ ಬರಲಿ ಡ್ಯೂಟಿ ಮಾಡಿದ್ಮೇಲೆ ಮಿನಿಮಮ್ 4 ಅಂತೂ ಆಗಿರಬೇಕು, ಅದಕ್ಕೆ ಅವನು ಸೇರಿಸ್ಕೊಡ್ತಾನೆ. ಒಂದು ವೇಳೆ ಅವ್ನು ಕೊಟ್ಟಿಲ್ಲ ಅಂದರೆ, ನಾನೇನು ಈ ವಿಡಿಯೋ ಹಾಕಿದ್ದೀನಿ, ಈ ವಿಡಿಯೋನ ತಗೊಂಡೋಗಿ ತೋರಿಸ್ಬಿಟ್ಟು, ನೋಡಪ್ಪ ನೀನೇ ಹೇಳಿದ್ದೆ, ನಿನ್ನ ಪ್ರಕಾರ ನನಗೆ ಕೊಡಬೇಕು ಅಂತ. ನಾನು ಆ್ಯಕ್ಚುಲಿ ಅವ್ರಿಗೆ ನಾನು ಆಫೀಸ್ಗೆ ಹೋದಾಗ ಒಂದು ಪ್ರಶ್ನೆ ಮಾಡಿದೆ, ಸರ್ ಈ ನೋಟಿಫಿಕೇಶನ್ ಯಾರಿಗೆ ಬಂದಿದೆ ಅವ್ರಿಗೆ ಮಾತ್ರ ಲೆಕ್ಕನ, ಬೇರೆಯವ್ರಿಗೂ ಬರುತ್ತಾ, ಅನ್ವಯ ಆಗುತ್ತಾ ಅಂತ ಕೇಳಿದೆ. ಪಾರ್ಟ್ನರ್ ಕೇರ್ಗೆ ಫೋನ್ ಮಾಡಿ ಕೇಳಿದಾಗ, ಇಲ್ಲ ಸರ್ ನಿಮ್ಗೆ ಅದು ಎಲಿಜಿಬಲ್ ಇದ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಕೊಟ್ಟಿರ್ತೀವಿ, ಅವಾಗ ನಿಮಗೆ ಬರುತ್ತೆ ಅಂತ ಹೇಳಿದ್ರು. ಆದರೆ ಆಫೀಸ್ಗೆ ಹೋದಾಗ ಅದ್ರ ಬಗ್ಗೆ ಅವ್ರು ಮಾಹಿತಿನೇ ಕೊಡಲಿಲ್ಲ. ಬಟ್ ನಾನೇನು ಮಾಡಿದೆ, ಖುದ್ದಾಗಿ ನನಗೆ ಯಾವುದೋ ನೋಟಿಫಿಕೇಶನ್ ಬರಲಿಲ್ಲ ಅಂದ್ರೂ ಕೂಡ ನಾನು ಡ್ಯೂಟಿ ಮಾಡಿ ಅದನ್ನು ಚೆಕ್ ಮಾಡಬೇಕು ಅಂತ, ಲಾಸ್ ಆದರೂ ಪರವಾಗಿಲ್ಲ ಅಂತೇಳಿ ನಾನು 4 ಡ್ಯೂಟಿನ ಮಿನಿಮಮ್ ಅಥವಾ 5 ಡ್ಯೂಟಿನ ನಾನು ಮಾಡಿದೆ. ಯಾಕಂದರೆ 4 ಡ್ಯೂಟಿ ಮಾಡಿದಾಗ ಕೊಡಲಿಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ ಅಂದ್ಬಿಟ್ಟು 5 ಡ್ಯೂಟಿ ಮಾಡಿದೆ. 5 ಡ್ಯೂಟಿ ನೀನು 24 ರೂಪಾಯಿಗಿಂತ ಕಡಿಮೆ ಇರುವಂಥ ರೇಟನ್ನೇ ನಾನು ಗಾಡಿ ತಗೊಂಡು ಗಾಡಿ ಓಡಿಸಿದ ಮೇಲೆ ನನಗೆ ಏನು ಬ್ಯಾಲೆನ್ಸ್ ಬರಬೇಕಾಗಿತ್ತು 24 ರೂಪಾಯಿಗೆ, ಆ ಒಂದು ಉಳಿದಂಥ ಅಮೌಂಟನ್ನ ವಾಲೆಟ್ಗೆ ಹಾಕಿದ್ರು. ಸೊ ಅಲ್ಲಿಗೆ ನನಗೆ ಕನ್ಫರ್ಮ್ ಆಗಿದ್ದೇನು ಅಂದರೆ, ನನಗೆ ನೋಟಿಫಿಕೇಶನ್ ಬಂದಿಲ್ಲ ಅಥವಾ ಬೇರೆ ಯಾರಿಗೂ ನೋಟಿಫಿಕೇಶನ್ ಬಂದಿಲ್ಲ ಅಂದ್ರೂ ಅವರು ಆ ರೀತಿ ಡ್ಯೂಟಿ ಮಾಡಿದಾಗ ಖಂಡಿತ ಅವ್ರಿಗೆ ವರ್ಕ್ ಆಗುತ್ತೆ ಅನ್ನೋದು ನನಗೆ ಅನ್ನಿಸ್ತು. ಇದು ನನ್ನ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಡಿಫ್ರೆನ್ಸ್ ಬಂದರೆ ನೀವು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ನಮ್ಮ ಫಾಲೋವರ್ಸ್ಗಳು ಅವ್ರಿಗೆ ಮಾತ್ರ ಏನು ಕಮೆಂಟ್ ಆಗೋಕ್ಕೆ ಆಪ್ಷನ್ ಕೊಟ್ಟಿರ್ತೀನಿ. ಸೊ ನಿಮ್ಮ ಅನುಕೂಲ ಆಗಲಿ ಅಂತೇಳಿ ನಾನು ಈ ವಿಡಿಯೋನ ಮಾಡಾಕ್ತಾ ಇರೋಂಥದ್ದು. ಇಂಥ ವಿಡಿಯೋಗಳು ಮುಂದೆ ಹಾಕ್ತಾ ಇರ್ತೀನಿ. ನನಗೇನು ಗೊತ್ತಾ ಸರ್, ನಮಗೆ ಯಾರೂ ಶತ್ರುರಲ್ಲ, ಯಾರೂ ಮಿತ್ರರೂ ಅಲ್ಲ. ನಮ್ಮ ಜೀವನದಲ್ಲಿ ಕೆಲವೊಂದು ಸಂದರ್ಭಾನುಸಾರ ನಾವು ಬದಲಾವಣೆ ಆಗಬೇಕಾಗತ್ತೆ. ಕೆಲವೊಂದು ಸಲ ನಾವು ಕೂಡ ಶತ್ರುತ್ವನ ಬೆಳೆಸ್ಕೊಬೇಕಾಗತ್ತೆ, ಅಂದರೆ ವ್ಯಾವಹಾರಿಕವಾಗಿ ಅಷ್ಟೇ, ಬೇರೆ ಏನೇನಿಲ್ಲ. ಸೊ ಈ ರೀತಿಯಾಗಿ ನೀವು ಕೂಡ ಅರ್ಥೈಸ್ಕೊಂಡು ಜೀವನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡು ಮಾಡಿ ಅಂತ ಹೇಳಿ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ಧನ್ಯವಾದ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ.